ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋ, IPO ಬೇಸಿಕ್ಸ್ ಹಾಗೂ 3 ಟ್ರಿಕ್ಸ್ ಫಾರ್ 100% IPO ಅಲೋಕೇಶನ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಕ್ವಿಕ್ ಇಂಟ್ರೊಡಕ್ಷನ್ ನೋಡಿದ್ವಿ. ಈ 3 ವೀಡಿಯೋಸ್ ವಾಚ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮರಿದೇ ಈ 3 ವೀಡಿಯೋಸ್ನು ವಾಚ್ ಮಾಡಿ. ಇಂದಿನ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ ಕಂಪ್ಲೀಟ್ ಅನಾಲಿಸಿಸ್ ವಿತ್ ಕೀ ರೇಷಿಯೋಸ್ ನೋಡೋಣ. ಒಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ನ ಅನಲೈಸ್ ಮಾಡಬೇಕಂದ್ರೆ ಅದನ್ನ 7 ಪಾರ್ಟಾಗಿ ಅನಲೈಸ್ ಮಾಡಬೇಕು. ಮೊದಲನೇ ಪಾರ್ಟ್ ಬಂದು ರೆವೆನ್ಯೂ ಅಥವಾ ಸೇಲ್ಸ್, ಎರಡನೇ ಪಾರ್ಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್, ಮೂರನೇ ಪಾರ್ಟ್ ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಲಾಸ್, ನಾಲ್ಕನೇ ಪಾರ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಐದನೇ ಪಾರ್ಟ್ ಆಪರೇಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ EBIT, ಆರನೇ ಪಾರ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್, ಏಳನೇ ಪಾರ್ಟ್ ನೆಟ್ ಪ್ರಾಫಿಟ್ ಅಥವಾ PAT. ಮೊದಲನೇದಾಗಿ ರೆವೆನ್ಯೂಸ್ ನೋಡೋಣ ಬನ್ನಿ. ಒಂದು ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ನಲ್ಲಿ ರೆವೆನ್ಯೂಸ್ ಅಥವಾ ಇನ್ಕಮ್ ಅಂತಲೂ ಅಂತಾರೆ ಅಥವಾ ಸೇಲ್ಸ್ ಅಂತಲೂ ಅಂತಾರೆ. ಇದರಲ್ಲಿ ಮೊದಲನೇ ಪಾರ್ಟ್ ಆಪರೇಟಿಂಗ್ ರೆವೆನ್ಯೂ ಅಥವಾ ಸೇಲ್ಸ್. ಒಂದು ಕಂಪ್ನಿ ಯಾವುದಾದ್ರೂ ಗೂಡ್ಸ್ನ ಸೋಲ್ಡ್ ಮಾಡಿ ಅಥವಾ ಯಾವುದಾದ್ರೂ ಸರ್ವಿಸ್ನ ಪ್ರೊವೈಡ್ ಮಾಡಿ ಬರುವ ರೆವೆನ್ಯೂನ ಈ ಕಾಲಮಲ್ಲಿ ತೋರಿಸ್ತಾರೆ. ನಾನ್ ಆಪರೇಟಿಂಗ್ ರೆವೆನ್ಯೂಲಿ ಕಂಪ್ನಿಯ ಯಾವುದಾದ್ರು ಇಂಟ್ರೆಸ್ಟಿಂದ ಇನ್ಕಮ್ ಬಂದಿದ್ದರೆ ಅಥವಾ ಯಾವುದಾದ್ರು ಇನ್ವೆಸ್ಟ್ಮೆಂಟಿಂದ ಇನ್ಕಮ್ ಬಂದಿದ್ದರೆ ಅದನ್ನ ಈ ಪಾರ್ಟಲ್ಲಿ ತೋರಿಸ್ತಾರೆ. ಟೋಟಲ್ ರೆವೆನ್ಯೂಲಿ ಇವೆರಡನ್ನೂ ಆ್ಯಡ್ ಮಾಡಿ ಈ ಟೋಟಲ್ ರೆವೆನ್ಯೂಲಿ ತೋರಿಸ್ತಾರೆ. ಎರಡನೇ ಪಾರ್ಟ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಂದರೆ ಒಂದು ಕಂಪ್ನಿ ಯಾವುದಾದ್ರು ಗೂಡ್ಸ್ನ ಅಥವಾ ಸರ್ವಿಸ್ನ ಆಫರ್ ಮಾಡಿದ್ದಕ್ಕೆ ಏನು ಕಾಸ್ಟ್ ಆಯಿತು ಅನ್ನೋದಕ್ಕೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡಲ್ಲಿ ತೋರಿಸ್ತಾರೆ. ಮೊದಲನೇದಾಗಿ ಓಪನಿಂಗ್ ಸ್ಟಾಕ್ ಅಂದರೆ ಕಂಪ್ನಿ ಹತ್ರ ಈಗಾಗಲೇ ಉಳಿದಿದ್ದ ಸ್ಟಾಕ್ಸ್ನ ಓಪನಿಂಗ್ ಸ್ಟಾಕಲ್ಲಿ ತೋರಿಸ್ತಾರೆ. ಆ್ಯಡ್ ಪರ್ಚೇಸಸಲ್ಲಿ ಕಂಪ್ನಿ ಹೊಸದಾಗಿ ಪರ್ಚೇಸ್ ಮಾಡಿರುವ ಸ್ಟಾಕ್ಸ್ನ ತೋರಿಸ್ತಾರೆ. ಲೆಸ್ ಕ್ಲೋಸಿಂಗ್ ಸ್ಟಾಕ್ಸಲ್ಲಿ ಕಂಪ್ನಿಯಿಂದ ಸೋಲ್ಡ್ ಆಗಿ ಹೋಗಿರುವ ಸ್ಟಾಕ್ಸ್ನ ತೋರಿಸ್ತಾರೆ. ಇವೆಲ್ಲರನ್ನು ಟೋಟಲ್ ಮಾಡಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಟೋಟಲಲ್ಲಿ ತೋರಿಸ್ತಾರೆ. ಗ್ರಾಸ್ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಇದರ ಫಾರ್ಮುಲಾ ಬಂದು ಟೋಟಲ್ ರೆವೆನ್ಯೂ ಮೈನಸ್ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್. ನಾಲ್ಕನೇ ಪಾರ್ಟ್ ಆಪರೇಷನಲ್ ಎಕ್ಸ್ಪೆನ್ಸಸ್. ಕಂಪ್ನಿಗೆ ಯಾವ್ಯಾವ ಎಕ್ಸ್ಪೆನ್ಸಸ್ ಇರುತ್ತೆ ಆಪರೇಷನಲ್ಲಿ. ಮೊದಲನೇದಾಗಿ ಸ್ಯಾಲರೀಸ್ ಆ್ಯಂಡ್ ವೇಜಸ್. ಕಂಪ್ನಿ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಟ್ಟು ಅಥವಾ ಯಾವುದಾದ್ರು ಕಾಂಟ್ರಾಕ್ಟ್ನ ವೇಜಸ್ ಪೇ ಮಾಡಿರೋದಕ್ಕೆ ಈ ಕಾಲಮಲ್ಲಿ ತೋರಿಸ್ತಾರೆ. ರೆಂಟ್. ಎರಡನೇ ಕಾಲಮಲ್ಲಿ ರೆಂಟ್ ಅಥವಾ ಲೀಸಸ್. ಯಾವುದಾದ್ರು ಲ್ಯಾಂಡ್ನ ಲೀಸ್ ಅಥವಾ ರೆಂಟಿಗೆ ತೊಗೊಂಡಿದ್ರೆ ಅದನ್ನ ಕಾಸ್ಟ್ನ ಇದರಲ್ಲಿ ಎಕ್ಸ್ಪೆನ್ಸ್ ಆಗಿ ತೋರಿಸ್ತಾರೆ. ಯುಟಿಲಿಟೀಸಲ್ಲಿ ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟ್ ಅಥವಾ ಇತರೆ ಲಾಜಿಸ್ಟಿಕ್ಸ್ ಯಾವುದೇ ಸಂಬಂಧಪಟ್ಟಿದ್ದನ್ನು ಯುಟಿಲಿಟೀಸಲ್ಲಿ ತೋರಿಸ್ತಾರೆ. ನಾಲ್ಕನೇದಾಗಿ ಡಿಪ್ರಿಸಿಯೇಷನ್. ಕಂಪ್ನಿ ಯಾವುದಾದ್ರು ಲ್ಯಾಂಡ್, ಪ್ಲ್ಯಾಂಟ್, ಫ್ಯಾಕ್ಟ್ರಿ ಅಥವಾ ಯಾವುದಾದ್ರು ಆಟೋಮೊಬೈಲ್ಸ್ ಇಟ್ಕೊಂಡಿದ್ರೆ ಅದರದ್ದು ವ್ಯಾಲ್ಯೂನ ಡಿಪ್ರಿಸಿಯೇಷನ್ ವ್ಯಾಲ್ಯೂನ ಪ್ರತಿ ವರ್ಷ ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ತೋರಿಸ್ತಾರೆ. ಮಾರ್ಕೆಟಿಂಗ್ ಅಥವಾ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಲ್ಲಿ ತೋರಿಸ್ತಾರೆ. ಅದರ್ ಆಪರೇಷನಲ್ ಎಕ್ಸ್ಪೆನ್ಸ್ನು ತೋರಿಸ್ತಾರೆ. ಅದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ಆಫೀಸ್ ಎಕ್ಸ್ಪೆನ್ಸಸ್ ಅಥವಾ ಇತರೆ ಪೆಟ್ರೋಲ್ ಇತರೆ ಚಾರ್ಜಸ್ನ ಅದರ್ ಆಪರೇಷನಲ್ ಎಕ್ಸ್ಪೆನ್ಸಲ್ಲಿ ತೋರಿಸ್ತಾರೆ. ಇವೆಲ್ಲವನ್ನು ಟೋಟಲ್ ಮಾಡಿ ಟೋಟಲ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ತೋರಿಸ್ತಾರೆ. ಆಪರೇಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾರ್ಜಿನ್. ಆಪರೇಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಮಾರ್ಜಿನ್ EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಇದರ ಫಾರ್ಮುಲಾ ಬಂದು ಗ್ರಾಸ್ ಪ್ರಾಫಿಟ್ ಮೈನಸ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಆರನೇದು ನಾನ್ ಆಪರೇಷನಲ್ ಎಕ್ಸ್ಪೆನ್ಸಸ್. ಇದರಲ್ಲಿ ಯಾವ್ದು ಬರುತ್ತೆ ಅಂದರೆ ಒಂದು ಇಂಟ್ರೆಸ್ಟ್. ಕಂಪ್ನಿ ಯಾವುದಾದ್ರು ಡೆಟ್ ತೊಗೊಂಡಿತ್ತು ಅಂದರೆ ಅದರ ಇಂಟ್ರೆಸ್ಟ್ ಪೇಮೆಂಟ್ನ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ತೋರಿಸ್ತಾರೆ. ಎರಡನೇದಾಗಿ ಟ್ಯಾಕ್ಸ್. ಗೌರ್ಮೆಂಟಿಗೆ ಕಟ್ಟುವ ಟ್ಯಾಕ್ಸಸ್ನ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ತೋರಿಸ್ತಾರೆ. ಇವೆಲ್ಲವನ್ನು ಟೋಟಲ್ ಮಾಡಿ ಅದರ್ ಚಾರ್ಜಸ್ ಎಲ್ಲನೂ ಸೇರಿಸಿ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಲ್ಲಿ ತೋರಿಸ್ತಾರೆ. ಫೈನಲಿ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್. ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ನ ಫಾರ್ಮುಲಾ ಬಂದು ಆಪರೇಟಿಂಗ್ ಪ್ರಾಫಿಟ್ ಮೈನಸ್ ನೆಟ್ ಆಪರೇಷನಲ್ ಎಕ್ಸ್ಪೆನ್ಸಸ್. ಫೈನಲಿ ಕೀ ರೇಷಿಯೋಸ್. ಪ್ರಾಫಿಟ್ ಆ್ಯಂಡ್ ಲಾಸ್ನ ಕೀ ರೇಷಿಯೋಸ್ ಮೊದಲನೇದಾಗಿ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ, ಅರ್ನಿಂಗ್ಸ್ ಪರ್ ಶೇರ್, ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್, ನೆಟ್ ಆಪರೇಟಿಂಗ್ ಮಾರ್ಜಿನ್. ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಒಂದು ಫೈನಾನ್ಷಿಯಲ್ ರೇಷಿಯೋ. ಒಂದು ಕಂಪ್ನಿಯ ವ್ಯಾಲ್ಯೂಯೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಆ ಕಂಪ್ನಿಯ ಪ್ರೈಸ್, ಮಾರ್ಕೆಟ್ ಪ್ರೈಸ್ ವ್ಯಾಲ್ಯೂಡಾ, ಅಂಡರ್ ವ್ಯಾಲ್ಯೂಡಾ ಅಥವಾ ಇನ್ ದ ವ್ಯಾಲ್ಯೂಡಾ ಅಂತ ತಿಳ್ಕೊಳಕ್ಕೆ. ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋದ ಫಾರ್ಮುಲಾ ಬಂದು ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ಇಸ್ ಈಕ್ವಲ್ ಟು
ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್. ಒಂದು ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋನ ಯಾವಾಗಲೂ ಆ ಕಂಪ್ನಿಯ ಇಂಡಸ್ಟ್ರಿಯ ಪಿಯರ್ ಕಂಪ್ನೀಸ್ ಜೊತೆ ಕಂಪೇರ್ ಮಾಡಬೇಕು. ಎರಡನೇ ರೇಷಿಯೋ ಬಂದು ಅರ್ನಿಂಗ್ಸ್ ಪರ್ ಶೇರ್. ಅರ್ನಿಂಗ್ಸ್ ಪರ್ ಶೇರ್ ಒಂದು ವ್ಯಾಲ್ಯೂಯೇಷನ್ ರೇಷಿಯೋ. ಒಂದು ಕಂಪ್ನಿ ಒಂದು ಶೇರ್ಗೆ ಎಷ್ಟು ಅರ್ನ್ ಮಾಡಿಕೊಡುತ್ತೆ ಅಂತ ತಿಳ್ಕೊಳಕ್ಕೆ ಯೂಸ್ ಮಾಡ್ತಾರೆ. ಇದರ ಫಾರ್ಮುಲಾ ಬಂದು EPS ಈಸ್ ಈಕ್ವಲ್ ಟು ಅರ್ನಿಂಗ್ಸ್ ಪರ್ ಶೇರ್ ಈಸ್ ಈಕ್ವಲ್ ಟು ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಅರ್ನಿಂಗ್ಸ್ ಪರ್ ಶೇರ್ ಪಾಸಿಟಿವ್ ಆಗಿತ್ತು ಅಂದರೆ ಕಂಪ್ನಿ ಪ್ರಾಫಿಟಬಲ್ ಅಂತ. ಅರ್ನಿಂಗ್ಸ್ ಪರ್ ಶೇರ್ ನೆಗೆಟಿವ್ ಆಗಿತ್ತು ಅಂದರೆ ಕಂಪ್ನಿ ಲಾಸ್ ಮೇಕಿಂಗ್ ಅಂತ. ಮೂರನೇ ಮಾರ್ಜಿನ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಒಂದು ಕಂಪ್ನಿ ಯಾವ ಮಾರ್ಜಿನಲ್ಲಿ ಆಪ್ರೇಟ್ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ಒಂದು ಕಂಪ್ನಿ 100 ರೂಪಾಯಿಗೆ ಒಂದು ಗೂಡ್ಸ್ನ ತೊಗೊಂಡು 120 ರೂಪಾಯಿಗೆ ಮಾರುತ್ತೆ ಅಂದ್ಕೊಳ್ಳಿ. 100 ರೂಪಾಯಿ ತೊಗೊಂಡು 120ಕ್ಕೆ ಮಾರುತ್ತೆ ಅಂದರೆ ಮಧ್ಯದಲ್ಲಿ ಉಳಿದಿದ್ದು 20 ರೂಪಾಯಿ. ಇದನ್ನೇ ಮಾರ್ಜಿನ್ ಅಂತೀವಿ. 20 ರೂಪಾಯಿ ಮಾರ್ಜಿನಲ್ಲಿ ಕಂಪ್ನಿ ಆಪ್ರೇಟ್ ಮಾಡ್ತಿದೆ ಅಂತ. ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ನ ಫಾರ್ಮುಲಾ ಬಂದು ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಈಸ್ ಈಕ್ವಲ್ ಟು ಆಪರೇಟಿಂಗ್ ಪ್ರಾಫಿಟ್ ಡಿವೈಡೆಡ್ ಬೈ ರೆವೆನ್ಯೂ. ಫೈನಲಿ ನೆಟ್ ಪ್ರಾಫಿಟ್ ಮಾರ್ಜಿನ್. ನೆಟ್ ಪ್ರಾಫಿಟ್ ಮಾರ್ಜಿನ್ ಅಂದರೆ ಒಂದು ಕಂಪ್ನಿ ಯಾವ ನೆಟ್ ಪ್ರಾಫಿಟ್ ಮಾರ್ಜಿನಲ್ಲಿ ಕೆಲಸ ಮಾಡ್ತಿದೆ ಅಂತ. ಇದರ ಫಾರ್ಮುಲಾ ಬಂದು ನೆಟ್ ಪ್ರಾಫಿಟ್ ಮಾರ್ಜಿನ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಡಿವೈಡೆಡ್ ಬೈ ರೆವೆನ್ಯೂ. ಅಂದರೆ ಒಂದು ಕಂಪ್ನಿ 20 ರೂಪಾಯಿ ಮಾರ್ಜಿನಲ್ಲಿ ಆಪ್ರೇಟಿಂಗ್ ಮಾರ್ಜಿನಲ್ಲಿ ಕೆಲಸ ಮಾಡ್ತಿದೆ ಅಂದರೆ ಆ 20 ರೂಪಾಯಿನ ಅರ್ನ್ ಮಾಡೋಕ್ಕೆ ಎಷ್ಟು ಎಕ್ಸ್ಪೆನ್ಸ್ ಮಾಡಿದೆ ಅಂದರೆ 10 ರೂಪಾಯಿ ಎಕ್ಸ್ಪೆನ್ಸ್ ಮಾಡಿದೆ ಅಂದ್ಕೊಳ್ಳಿ. 20 - 10 ಮಾಡಿ 10 ರೂಪಾಯಿ ನೆಟ್ ಪ್ರಾಫಿಟ್ ಮಾರ್ಜಿನಲ್ಲಿ ಟ್ರೇಡ್ ಮಾಡ್ತಿದೆ ಅಂತ. ಫೈನಲಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ರಿಟರ್ನ್ ರೇಷಿಯೋಸ್ನ ಕಾಂಬಿನೇಷನ್ ವಿತ್ ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಗೂ ಬ್ಯಾಲೆನ್ಸ್ ಶೀಟ್ನ ನೋಡೋಣ. ಅದರಲ್ಲಿ ಯಾವುದ್ಯಾವುದಂದರೆ ರಿಟರ್ನ್ ಆನ್ ಇಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್, ರಿಟರ್ನ್ ಆನ್ ಅಸೆಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸ್ನೂ ನೋಡಿ.